ಮೊದಲೆಲ್ಲ ಈ ಕಣ್ಣು ಕೆರೆ ನಾಟಕ ಇರುತ್ತೆ ಅಂದ್ರೆ ಕಾಮ್ಕ ಅದು ಯಾವ ಊರು ಅದು ಎಷ್ಟು ದೂರ ಇದ್ರು ಹಗಲ ಇಲ್ಲಿ ರಾತ್ರಿ ಇಲ್ಲಿ ಹೊತ್ತಿತ್ತೆ. ಈಗ ಮೊಬೈಲ್ ಬಂದು ನಾಟಕ ಯಕ್ಷಗಾನ ಕಾಮ್ಕ ಆಪರ್ ಭಾಳ ಕಮ್ಮಿ ಆಗಿಬಿಟ್ಟಿರು. ಹಾಯ್ ಹಲೋ ನಮಸ್ಕಾರ. ಇವತ್ತು ನಮ್ಮ ಮನೆ ಹತ್ರ ಇಪ್ಪು ಎಡಮಕ್ಕಿದ್ದ ಐದ್ ಮನೆ ಗಂಡ ಮತ್ತಲ್ಲಿ ವರ್ಷ ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾರೆ. ಮತ್ ನಮ್ಮ ಊರ್ ಮನೆ ಕೂಡ ಹೋದ. ಅದಕ್ಕೆ ಸಾಯಂಕಾಲ ಬಂತೆ ಗಾಡಿ ನಿಲ್ಸಿ ಸೀದಾ ದೇವಸ್ಥಾನದೊಳಗೆ ಈ ದೇವರ ಆಶೀರ್ವಾದ ತಗೊಂಡ್ ಬಂದ್. ಈ ಸಲ ಕಣ್ಣು ಕೆರೆ ಟೀಮಿನ ನಾಟಕ ಆತಿತ್ತು. ಇವ್ರ ಟೀಮಲ್ಲಿ ಒಬ್ರು ಒಳ್ಳೆ ಹಾಸ್ಯ ಕಲಾವಿದ ಇದ್ರು. ಅವ್ರದ್ದು ಕಾಮಿಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅವ್ರ ಹೆಸರೇ ಅಂತಂದೇಳಿ ನಿಮ್ಗೆ ಗೊತ್ತಿದ್ರು ಒಂದು ಕಮೆಂಟ್ ಹಾಕಿ ಕಂಬ. ನಾಟಕ ಆಪತ್ತಿಗೆ ಆಚೆ ಊಟ ಶುರುವಾಯ್ತೆ. ನಾಟಕ ಕಾಂಬರೆಲ್ಲ ಆಚೆ ಬದಿಗೆ ಹಾಪ್ ಶುರು ಮಾಡ್ರಿ. ಕಡಿಗೆ ನಮ್ಮ ಫ್ರೆಂಡ್ ಭರತ್ ಹೇಳ್ದ ಊಟ ಬಳ್ಸೋಕ್ ಹಾಪ ಅಂದೇಳಿ. ಕಡಿಗೆ ಊಟದ ಚಪ್ರ ಹತ್ರ ಬಂದ ಬಳ್ಸೋಕ್ ಸುಲಭ ಆಪದ ಯಾವ್ದಂದೇಳಿ ಕಂಡ ನಾನ್ ಮಜ್ಜಿಗೆ ಸೆಲೆಕ್ಟ್ ಮಾಡ್ರೆ ಅವ ಲಾಡ್ ಸೆಲೆಕ್ಟ್ ಮಾಡ್ದ. ಸುಮಾರು ಹೊತ್ತಿನವರೆಗೆ ನಮ್ಮ ಹತ್ರ ಯಾರು ಬರ್ಲೇ ಇಲ್ಲಿ. ಕಡಿಗೆ ಹುಡುಗ ಬಂದು ಬೋಣಿ ಮಾಡ್ದ. ಅದ್ರಾಗೂ ನನ್ನ ಹಿಂದೆ ನಿಂತ್ಕೊಂಡು ಹಾಂಗ್ ಹಿಂಗ ಹಾಕಂದೇಳಿ ಮ್ಯಾನೇಜ್ಮೆಂಟ್ ಮಾಡೋಕೆ ಒಬ್ಬ ನಿತ್ಕ ಇದ್ದಿದ್ದ ಮಾರ್ರೆ. ಜನ ಎಲ್ಲ ಖಾಲಿ ಆಪ್ ಶುರುವಾರ ನಮ್ಮೊಟ್ಟಿಗಿದ್ದರು ಉಂಬುಕೋರ್. ಕಡಿಗೆ ನಾನ್ ಲಾಸ್ಟಿಗೆ ಒಂದು ಟಟ್ಟಿಗೆ ಹಾಕೊಂಡು ಸಮ ಉಂಡ್ಕ ಈಚಿ ಬದಿ ಬಂದ್ ಕಂಡ್ರೆ ಗಂಡದ ಹೊಂಡ ದಗ ಉರಿತಾ ಇದ್ರೆ ಆಚೆ ಬದಿಗೆ ನಾಟಕದಲ್ಲಿ ಅಂತದ್ದು ಎಮೋಷನಲ್ ಸೀನ್ ಬತ್ತಿದೈತೆ. ಒಂದ್ ರೌಂಡ್ ತಿರ್ಗಿ ಬಪ್ಪ ಅಂದೇಳಿ ಅಥವಾ ಈಚಿ ಬಂದ್ ಕಂಡ್ರೆ ನಾಟಕ ಮುಗ್ದು ಎಲ್ಲ ಮನೆಗೆ ಹೋಯೈತೆ. ಬರೀ ಖಾಲಿ ಕುರ್ಚಿ ಮಾತ್ರ ಇದ್ದಿತ್ ಮಾರ್ರೆ. ಅಷ್ಟೊತ್ತಿಗೆ ಗಂಟೆ 11 ಆತ ಬಂದಿದ್ದಿತ್ತು. ಮತ್ ನಾವು ಮನೆ ಬದಿ ಹೊಡಕ್ ಮನ್ಸ್ ಮಾಡ್ತು.